ನಮಸ್ಕಾರ. ಸುವರ್ಣ ಸಿಂಫನಿಯ ಶತಮಾನದ ಗೀತೆಗಳು ಕಾರ್ಯಕ್ರಮಕ್ಕೆ ಸ್ವಾಗತ. ಭಾರತೀಯ ಸಿನಿರಂಗ ಶತಮಾನೋತ್ಸವವನ್ನು ಆಚರಿಸಿಕೊಳ್ಳುತ್ತಿರುವ ಈ ಹೊತ್ತಿನಲ್ಲಿ ಭಾರತೀಯ ಸಿನಿಮಾದಲ್ಲಿ ಕಾಡಿದ ನಮ್ಮನ್ನು ಆವರಿಸಿಕೊಂಡ ಅದೆಷ್ಟೋ ಗೀತೆಗಳ ಒಂದು ನೌರಾದ ಸ್ಮರಣೆ ಈ ಶತಮಾನದ ಗೀತೆಗಳು. ಸಾಕಷ್ಟು ಜನ ಅತಿಥಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಅವರವರ ಅಭಿಪ್ರಾಯಗಳನ್ನು ಗೀತೆಯ ಹುಟ್ಟಿನ ಬಗ್ಗೆ ಹೇಳಿದ್ದಾರೆ. ನಿಜಕ್ಕೂ ಒಬ್ಬ ಹಾಡು ನಮಗೆ ತಲುಪುವುದು ಒಬ್ಬ ಹಾಡುಗಾರನ ಮೂಲಕ. ಹಾಗಿದ್ರೆ ಆ ಹಾಡುಗಾರನ ಭಾವನೆಗಳೇನಿರುತ್ತೆ, ಒಂದು ಗೀತೆಯಲ್ಲಿ ಹಾಡುಗಾರರ ರೋಲ್ ಏನಿರುತ್ತೆ ಅನ್ನೋದನ್ನು ಇವತ್ತು ಸ್ವತಃ ನಾವು ಹಾಡುಗಾರರೊಂದಿಗೆ ಕೇಳಿ ತಿಳ್ಕೊಳ್ಳೋಣ. ಇವತ್ತಿನ ನಮ್ಮ ಈ ಸುವರ್ಣ ಸಿಂಫನಿಯ ಶತಮಾನದ ಗೀತೆಯಲ್ಲಿ ಇಬ್ಬರು ಈ ನಾಡಿನ ಪ್ರತಿಭಾನ್ವಿತ ಮತ್ತು ಅತ್ಯಂತ ಜನಪ್ರಿಯ ಗಾಯಕರಿದ್ದಾರೆ. ಈಗಾಗಲೇ ಸಾಕಷ್ಟು ಹಾಡುಗಳಿಗೆ ತಮ್ಮ ಕೊರಳನ್ನು ನೀಡಿ ಕನ್ನಡದ ಬಹು ಬೇಡಿಕೆಯ ಗಾಯಕ ಅನ್ನಿಸ್ಕೊಂಡಿರುವಂಥ ಬದ್ರಿ ಪ್ರಸಾದ್ ನಮ್ಮ ಜೊತೆ ಇದ್ದಾರೆ. ಬದ್ರಿ ಪ್ರಸಾದ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಯ್ ಕಂಚನ್, ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಈಗಾಗಲೇ ಜಿ ಸರಿಗಮಪ ಮತ್ತು ವಾಯ್ಸ್ ಆಫ್ ಬ್ಯಾಂಗ್ಳೂರಿನಲ್ಲಿ ವಿನ್ ಆಗಿ ಆಸ್ಟ್ರೇಲಿಯಾದ ಮೆಲ್ಬರ್ನ್ನಲ್ಲಿ ನಡೆದ ಬ್ರೇಕ್ಔಟ್ ಫೆಸ್ಟಿವಲ್ನಲ್ಲಿ ಕೂಡ ಜಯಗಳಿಸಿ ಕನ್ನಡದಲ್ಲಿಯೂ ಕೂಡ ಹಲವಾರು ಚಿತ್ರಗಳಿಗೆ ಹಾಡಿರುವಂತಹ ಸುಪ್ರಿಯಾ ಲೋಹಿತ್ ನಮ್ಮ ಜೊತೆ ಇದ್ದಾರೆ. ಸುಪ್ರಿಯಾ, ಕಾರ್ಯಕ್ರಮಕ್ಕೆ ಥ್ಯಾಂಕ್ ಯು. ಬದ್ರಿ, ನಿಮ್ಮದು ಕೂಡ ಒಂದು ದೊಡ್ಡ ಜರ್ನಿ ಕನ್ನಡ ಸಿನಿಮಾ ರಂಗದಲ್ಲಿ ಮತ್ತು ಹಾಡುಗಾರಿಕೆ ವಿಭಾಗದಲ್ಲಿ. ಈಗಾಗಲೇ ಸಾಕಷ್ಟು ನಿಮ್ಮದು ಅನ್ನುವಂಥ ಕೆಲವು ಹಾಡುಗಳನ್ನು ಹಾಡಿ ಗಮನವನ್ನು ಸೆಳೆದಿದ್ದೀರಿ. ಆ್ಯಂಡ್ ಅಫ್ಕೋರ್ಸ್ ಬೆಂಗಳೂರಿನ SP ಅನ್ನುವ ಬಿರುದು ಕೂಡ ನಿಮಗಿದೆ. ಒಂದು ಹಾಡಿನಲ್ಲಿ ಗೀತ ರಚನೆಕಾರ ಇರ್ತಾರೆ, ಅದರ ಜೊತೆಗೆ ಸಂಗೀತ ಸಂಯೋಜಕರಿರ್ತಾರೆ, ಚಿತ್ರದ ಸನ್ನಿವೇಶ ಇರುತ್ತೆ, ಇವೆಲ್ಲವೂ ಇರುತ್ತೆ. ಆದರೆ ಇದನ್ನೆಲ್ಲವನ್ನು ತಲುಪಿಸುವ ಜವಾಬ್ದಾರಿ ಒಂದು ಶ್ರೋತೃ ಮತ್ತು ಈ ಎಲ್ಲ ತಂತ್ರಗಾರಿಕೆಯ ನಡುವಿನ ಒಂದು ಸೇತುವೆ ಹಾಡುಗಾರ. ಹೌದು, ಖಂಡಿತ. ಆ ಹಾಡುಗಾರನ ಕೊಡುಗೆ. ಮತ್ತು ಈ ಒಂದು ಹಾಡು ತುಂಬ ಹಿಟ್ಟಾದಾಗ ಮೊದಲು ಹೆಸರು ಬರೋದೇ ಹಾಡುಗಾರಂದು. SPB ಆ್ಯಂಡ್ ಅಫ್ಕೋರ್ಸ್ ನಮ್ಮಂತೆ ನಿಮಗೂ ಕೂಡ ತುಂಬ ನೆಚ್ಚಿನ ಗಾಯಕರು. SPB ಅವರ ಒಂದು ಹಾಡನ್ನು ಮೊದಲಿಗೆ ಹಾಡಿ ಅಂದರೆ ನೀವು ಯಾವ ಹಾಡು ತಗೊತೀರಾ? ಈ ಕಾರ್ಯಕ್ರಮದಲ್ಲಿ ನನಗೆ ಫಸ್ಟ್ ಜೀವನದಿ ಜ್ಞಾಪಕ ಬರ್ತಾ ಇದೆ. ಯಾಕೆಂದ್ರೆ ಕನ್ನಡ ನಾಡು ಮತ್ತೆ ಕಾವೇರಿ ಬಗ್ಗೆ ಸೊಗಸಾಗಿ RN ಜಯಗೋಪಾಲ್ ಅವರು ಬರೆದಿದ್ದಾರೆ. ಖಂಡಿತ. ಹಾಗೆ ಕೋಟಿ ಅವರು ಸೂಪರ್ ಆಗಿ ಕಂಪೋಸ್ ಮಾಡಿದ್ದಾರೆ. ಸೊ SPB ಅವರ ಸಿಗ್ನೇಚರ್ ಇದೆ ಈ ಹಾಡಲ್ಲಿ. ಕೆಲವು ಪಾಠಗಳಲ್ಲಿ ನಿಮ್ಗೆ ತುಂಬ ಇಷ್ಟ ಆಗುವಂಥದ್ದು ಅಥವಾ ಅದ್ರ ಕಷ್ಟ ಆದ್ರೂ ಇಷ್ಟ ಆಗುವಂಥದ್ದು ಪೊಸಿಷನ್ಸ್. ಅದರಲ್ಲಿ ಈ ಹಾಡಲ್ಲಿ ಸುಮಾರು ಏನಂತಾರೆ ಏರಿಳಿತ ಸಿಕ್ಕಾಪಟ್ಟೆ ಇದೆ. ಮಂದರಸ್ಥಾಯಿಗೆ ಹೋಗುತ್ತೆ, ಹಾಗೇನೆ ಹೈ ಪಿಚ್ ತಾರಸ್ಥಾಯಿಗೆ ಹೋಗುತ್ತೆ. ಸೊ ಅದನ್ನ ಅತ್ಯಂತ ಸಮರ್ಥವಾಗಿ ನಿರ್ವಹಿಸಿದ್ದಾರೆ SPB. ಆಮೇಲೆ ಓಪನಿಂಗ್ ಒಂದು ಆಲಾಪ್ ಇದೆ. ಇವತ್ತಿಗೂ ಎಷ್ಟೋ ಗಾಯಕರಿಗೆ ಆಲಾಪೇ ಒಂದು ಚಾಲೆಂಜ್ ಆಗಿದೆ. ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ, ಅನ್ನವ ನೀಡುವ ದೇವನದಿ ವೈಯಾರಿ, ಓ ದೇವನದಿ ಈ ವೈಯಾರಿ. ಈ ತಾಯಿಯು ನಕ್ಕರೆ ಸಂತೋಷದ ಸಕ್ಕರೆ, ಮಮತೆಯ ಮಾತೆಗೆ ಭಾಗ್ಯದ ದಾತೆಗೆ ಮಾಡುವೆ ಭಕ್ತಿಯ ವಂದನೆ. ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ.
SPB ಅವರ ಒಂದು ಸಿಗ್ನೇಚರ್ ಸಾಂಗ್ ಕನ್ನಡದಲ್ಲಿ ಅಂತ ಹೇಳ್ಬೋದು. ಆಮೇಲೆ ಸಂಯೋಜನೆ, ಸಾಹಿತ್ಯ ಎಲ್ಲವೂ ಅದ್ಭುತವಾದಂಥದ್ದು. ನೀವು ಹೇಳ್ದಂಗೆ 2 ಕಡೆಗಳಲ್ಲಿ ಆ ನೋಟ್ಸ್ನ ನಾವು ನೋಟ್ ಮಾಡೋದಾದರೆ, ಒಂದು ಅತಿ ಕೆಳಗಡೆ ಹೋದಲ್ಲೂ ಕೂಡ ಅವರ ಆ ಪಲ್ಕನ್ನ ಅಷ್ಟು ನೀಟಾಗಿ ಲ್ಯಾಂಡ್ ಮಾಡ್ತಾರೆ. ಹಾಗೆ ಕಂಪೋಸಿಷನ್ ತುಂಬಾ ಚೆನ್ನಾಗಿದೆ ಈ ಸಾಂಗ್ಗೆ. ಹೌದು, ಸಾಹಿತ್ಯಕ್ಕೆ ತಕ್ಕಂಗಿದೆ. ಹೌದು, ಎಲ್ಲೋ ಹರಿಯುತ್ತೆ, ಕಾವೇರಿ ಹರಿಯು ಅಂತ ಒಂದು ಫ್ಲೋ. ನಮ್ ಕಾವೇರಿ ಅನ್ನೋದು ಹೌದೌದು, ನಿಜ. ಇದು ಗಾಯಕರ ರೋಲ್. ಗಾಯಕನಾಗಿದ್ದು ಕನ್ನಡದ ಸಿನಿರಂಗದ ಒಂದು ವಿಶೇಷ ಅಂದರೆ ಡಾಕ್ಟರ್ ರಾಜ್ಕುಮಾರ್. 2 ಕನಸು ಅದರಲ್ಲಿ ತುಂಬ ಇವತ್ತಿಗೂ ಶತಮಾನದ ಗೀತೆಯಂತಹ ಗೀತೆಗಳನ್ನು ಒಬ್ಬ ಗಾಯಕನಾಗಿ ಹಾಡಿ ಸೈ ಅನ್ಸ್ಕೊಂಡಿದ್ದು. ರಾಜ್ಕುಮಾರ್ ಅವ್ರ ಸಿಂಗಿಂಗ್ ಬಗ್ಗೆ ಏನು ಹೇಳ್ತೀರಿ ಬದ್ರಿ? ಗ್ರೇಟ್. ಯಾಕೆ ಅಂತಂದರೆ ಒಬ್ಬ ನಟ, ಅದು ಮೇರು ನಟ, ಆ ಥರ ನಟ, ಒಳ್ಳೆ ನಟ, ಹಾಗೆ ಒಳ್ಳೆ ಗಾಯಕ ಅಂತ ಅನ್ಸ್ಕೊಂಡಿರೋದ್ರಲ್ಲಿ ರಾಜ್ಕುಮಾರ್. ಈ ಭಾರತೀಯ ಸಿನಿಮಾ ರಂಗದ 100 ವರ್ಷಗಳ ಇತಿಹಾಸದಲ್ಲಿ ಅಷ್ಟು ಹಾಡುಗಳನ್ನು ಒಬ್ಬ ನಾಯಕ ಹಾಡಿದ್ಯಾ ಉದಾಹರಣೆಗಳಿಲ್ಲ. ಖಂಡಿತ. 6 ಸಾಂಗ್ ಇದ್ರೆ ಒಂದು ಸಿನಿಮಾದಲ್ಲಿ 6 ಸಾಂಗು ಹಿಟ್ ಆಗ್ತಾ ಇತ್ತು. ಹೌದು, ಬಹುತೇಕ ಸಿನಿಮಾಗಳಲ್ಲಿ. ಹೌದು, ಇದು ವಿಶೇಷತೆ. ಹೌದು, ರಾಷ್ಟ್ರ ಪ್ರಶಸ್ತಿ ತಗೊಳ್ತಾರೆ ನಾದಮಯ ಹಾಡಿಗೆ. ಆಮೇಲೆ ಅಶ್ವಮೇಧ ಹಾಡನ್ನ ಇವತ್ತಿಗೂ ಗಾಯಕರು ಕಷ್ಟಪಡಬೇಕಾಗತ್ತೆ. ಹಾಗೆ ಇದು ಬಬ್ರುವಾಹನದಲ್ಲಿ ಆರಾಧಿಸುವೆ ಮದನಾರಿ ಆಗಿರ್ಬೋದು, ಅಥವಾ ಯಾರು ತಿಳಿಯರು ಆಗಿರ್ಬೋದು, ಏನ್ ಹಾಡಿದ್ದಾರೆ. ಅವರು ಸ್ವತಃ ಅಭಿನಯಿಸಿರ್ತಾರೆ, ಜೊತೆಗೆ ಅವರೇ ಹಾಡಿರ್ತಾರೆ. ಆ ಒಂದು ಭಾವವನ್ನು ಸಮರ್ಪಿಸುವಂಥದ್ದು ಬೇರೆ ಕಡೆ ಸಾಧ್ಯ ಇಲ್ವೇನೋ. ಅದಕ್ಕಾಗಿ ಕೆಲವು ಹಾಡುಗಳು ಇವತ್ತಿಗೂ ಎಲ್ಲರೂ ಕೂಡ ಅವರವರ ಪ್ರೇಯಸಿಯನ್ನು ಮನವೊಲಿಸ್ಕೊಳ್ಳೋಕೆ ಬಳಸ್ಕೊಳ್ತೇನೆ ನಾನು. ಅದರಲ್ಲಿ ಎಲ್ಲೆಲ್ಲಿ ನೋಡಲಿ ನಿನ್ನನ್ನು ಕಾಣುವೆ, ಆ ಹಾಡನ್ನು ನಾವು ಹಾಡ್ಬೋದು. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಕಣ್ಣಲ್ಲಿ ತುಂಬಿರುವೆ, ಮನದಲ್ಲಿ ಮನೆ ಮಾಡಿಯಾಡುವೆ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ. ಆ ಕೆಂಪು ತಾವರೆ ಆ ನೀರಿಗಾದರೆ, ಈ ಹೊನ್ನ ತಾವರೆ ನನ್ನಾಸೆಯಾಸರೆ. ಯುಗಗಳು ಜಾರಿ ಉರುಳಿದರೇನು, ಆದ ಮೇಲೆ ಬೇರೆ ಏನಿದೆ. ನಿನ್ನನ್ನೇ ಕಾಣುವೆ, ಕಣ್ಣಲ್ಲಿ ತುಂಬಿರುವೆ, ಮನದಲ್ಲಿ ಮನೆ ಮಾಡಿ ಆಡುವೆ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ. ಸುವರ್ಣ ಸಿಂಫನಿಯ ಶತಮಾನದ ಗೀತೆಗಳು ಕಾರ್ಯಕ್ರಮ ಮುಂದುವರಿತೆ. ಅದಕ್ಕೂ ಮುಂಚೆ ಒಂದು ಪುಟ್ಟ ಬ್ರೇಕ್. ಒಂದು ಕೇಳ್ತೀನಿ ಇಲ್ಲ. ಹಂಸಲೇಖ ಅಂದ ತಕ್ಷಣ ಈಸ್ ಎ ಜೀನಿಯಸ್. ಯಾಕೆ ಅಂತಂದ್ರೆ ಸಾಹಿತ್ಯನೂ ಸೂಪರ್, ಸಂಗೀತನೂ ಸೂಪರ್, ಇನ್ನೇನು ಬೇಕು.